ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ ಗಗನವತಾಗೆ ನೀರ್ ಪಳುಕುವ ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪೀನ ಮೀನು ಮುತ್ತು ರತ್ನ ನವರತ್ನ ಮಿದವಾ ಅಗಣಿತ ಪೀನ ಮೀನ ಮುತ್ತು ರತ್ನ ನವರತ್ನ ಮಿದವಾ ಸೊಗೈಪುದೇ ಸೊಗೈಪುದೇ ಝರಿಯ ಬೀರಿ ಅಚ್ಚರಿಯ ಬೀರಿ ಝರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ವಾರಣ ಜಾಂಬವಂತಾದಿಗಳೇ, ನೋಡಿದಿರಾ ಎಂತಹ ಭಯಾನಕವಾದ ಈ ಶರದಿಯನ್ನು ಲಂಘಿಸಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವ ವೀರರು ಧೀರರು ನಮ್ಮಲ್ಲಿ ಯಾರಿರುವರು? ವಿಚಾರಿಸು ಅಂಗದ ಕುಮಾರ, ವಿಚಾರಿಸು. ಹಾಗೆ ಆಗದೆ ಅಂತ ನೀಲ ಗವಯ ಗವಾಕ್ಷ, ನೀವು ಎಷ್ಟು ಯೋಜನವನ್ನು ಆರಬಲ್ಲಿರಿ? 20 ಯೋಜನೆ. ನೀನು ಎಷ್ಟು ಯೋಜನೆ ಆರಬಲ್ಲೆ? 30. ನೀನು ಎಷ್ಟು ಯೋಜನೆ ಬರಲಿ? ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 50 ಯೋಜನ. ಹಬ್ಬ. ಜಾಂಬುವಂತರೇ, ತಾವು ಎಷ್ಟು ಯೋಜನೆ ಆಡಬಲ್ಲಿರಿ? ಅಂಗದ ಕುಮಾರ, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ವರ್ಷ ಇಡೀ ಭೂಮಂಡಲವನ್ನು ಸುತ್ತಿ ಬಂದಿರುವನು. ಬರುವ ಸಮಯದಲ್ಲಿ ಬೃಹದಾಕಾರದ ಬಂಡೆಯೊಂದು ನನ್ನ ಬಾಲದ ಮೇಲೆ ಸಿಕ್ಕಿ ಬಾಲವೇ ಇಲ್ಲದಂತಾಗಿದೆ. ಆದರೂ ನಾನು 90 ಯೋಜನೆಯನ್ನು ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರೆ. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ಜಾಂಬುವಂತರೇ, ಈ ಶತಯೋಜನ ವಿಸ್ತಾರಗಳ ಸಮುದ್ರವನ್ನು ದಾಟಿ ಹೋಗಬಲ್ಲೆ, ಆದರೆ ಹಿಂದಿರುಗಿ ಬರಲ್ಲ. ಆದ್ದರಿಂದ ಎಲ್ಲ ಆಂಜನೇಯನ ಸರಿ, ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ರಾಘವ ಕಾರ್ಯವ ಸಾಧಿಸಲು ಗಣ, ರಾಘವ ಕಾರ್ಯವ ಸಾಧಿಸಲೇ ಗಣ, ಸಾಗರ ಬನ್ನಿ ದಾಟು ಬಂತ, ಸಾಗರ ಬನ್ನಿ ದಾಟು ಬಂತ, ಗುಣವಂತ ಬಲವಂತ ಶ್ರೀಮಂತ ಶ್ರೀಮಂತ ಗುಣವಂತ ಗುಣವಂತ ಬಲವಂತ ಶ್ರೀಮಂತ ಶ್ರೀಮಂತ ವೀರ ಧೀರವಂತ ಋತ ಸಂತಾತ ಸಾರು ಗುಣೋಪೇತ ಸಂತಾತ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಥಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪವಿದ್ದಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಸದಯ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿಯ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿರುವುದು. ನಿನಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬಾ. ಜೈ ಜೈ ರಘುವೀರ ಸಮರ್ಥ. ಭಯಪಡಬೇಡಿ, ಭಯಪಡಬೇಡಿ. ಈ ಶತಯೋಜನ ವಿಸ್ತೀರ್ಣದ ಶರದಿಯನ್ನು ಒಂದು ಸಣ್ಣ ಕಾಲುಯೋಪಾದಿಯಾಗಿ ಲಂಘಿಸಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವೆನು. ನಾನು ಬರುವ ತನಕ ನೀವಿಲ್ಲಿಯೇ ಕುಳಿತು ರಾಮಧ್ಯಾನ ಮಾಡುತ್ತೀರಿ. ಲಂಘಿಪೆನಿ
ವಾದ್ಯ ಲಂಘಿಪೆನಿ ವಾದ್ಯ ಹರದಿ ನಾನುರೆ ಹರ್ಷವಾಂತುರೆ ಹರದಿ ನಾನುರೆ ಹರ್ಷವಾಂತುರೆ ಲಂಘಿಪೆನಿ ವಾದ್ಯ ಸಂಗದ ಮನೆಗೂ ತುಂಗ ಬಲದಿ ನಾನು ಒಂದು ನಿಮಿಷದಿ ಲಂಘಿಸಿ ತೀರದ ಸಂಗದ ಮನೆಗೂ ತುಂಗ ಬಲದಿ ನಾನು ಒಂದು ನಿಮಿಷದಿ ಲಂಘಿಪೆನಿ ವಾದ್ಯ ಬರದಿ ನಾನುರೆ ಹರ್ಷವಾಂತುರೆ ಲಂಘಿಪೆನಿ ವಾದ್ಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಸಿರಿವರ ಬಲವ ಜೀವವ ಸುಸ್ಥಿರ ಸಿರಿವರ ಬಲವ ಜೀವವ ಸುಸ್ಥಿರ ಭಾವದಿ ನೆಗೆಯುತ್ತ ನಾಗವ ನೀಕ್ಷಣ ಲಂಘಿಪೆನಿ ವಾದ್ಯ ಬರದಿ ನಾನುರೆ ಹರ್ಷವಾಂತುರೆ ಲಂಘಿಪೆನಿ ವಾದ್ಯ 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 ಜೈ ಜೈ ರಘುವೀರ ಸಮರ್ಥ ರಾಮ 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 ಕೃಷ್ಣ ರಾಮ 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 ಕೃಷ್ಣ ರಾಮ 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 ಜಯ ಬಜರಂಗ ರಾಮ ಸುರಕುಲವಂ ಹಿಂಸಿಸೇ ಸುರಕುಲವಂ ಹಿಂಸಿಸೇ ನಿಷ್ಕರುಣಿತಾನೆನಿಸಿ ಜಗವ ಬೋಧಿಸುತ್ತಿರ್ಪ ದುರುಳ ದಶಾನನ ಪುರವಿದಂ ನಿಲುಕಿಸಿದೆ ಶ್ರೀ ರಾಮಚಂದ್ರನ ದಯದಿ ದಯದಿ ಚಂಡ ದಾನವ ಮಂಡಲೇಂದ್ರನ 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 ಕಂಡು ಹಿಡಿದುದೆ ಹಿಂದುವೇ ಫಲ ಕಂಡು ಹಿಡಿದುದೆ ಹಿಂದುವೇ ಫಲ ಕಂಡೆನ ಲಂಕಾ ನಗರವ ಮಣಿಮಂಡಲವನಿದ ಕಂಡೆನ ಲಂಕಾ ನಗರವ ಕಂಡೇ ಗಗನ ತಲ್ಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನೆಗೆಯುದೆ ಗಗನ ತಲ್ಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನೆಗೆಯುದೆ ಗಗನ ತಲಕಿಂದೊಗೆವ ಕಲ್ಲೋಲಗಳ ಮೇಲೆ ನೆಗೆಯುದೆ ತಲಕಿಂದೊಗೆವ ಕಲ್ಲೋಲಗಳ ಮೇಲೆ ನೆಗೆಯುದೆ
ಗದಿಯೊಳಗ ರಾಮ ಗದಿಯೊಳಗೆ ಸುಖನ ತೆರದಿ ಗದಿಯೊಳಗೆ ಸುಖನ ತೆರದಿ ಗದಿಯೊಳಗ ಸುಖನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವನಾತುರೆ ಇಲ್ಲಿಗೆ ಬರುತ್ತಿರೆ ನಗರವನಾತುರೆ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಕಂಡೇ ತೊಳೆಪಯೇ ಮದ ಕಳಸ ತತಿ ತಳತಳಿಸಿ ನಗರವ ಬೆಳಗಿದೆ ತೊಳೆಪಯೇ ಮದ ಕಳಸ ತತಿ ತಳತಳಿಸಿ ನಗರವ ಬೆಳಗಿದೆ ಪಾಯೇ ಮದ ಕಳಸ ತತಿ ತಳತಳಿಸಿ ನಗರವ ಬೆಳಗಿದೆ ಜಲದಿ ಕೂಟ ರಾಮ ರಾಮ ಜಲತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತ್ಯನ ಪೊಳಲ ನೀಪರಿ ಪ್ರಜ್ವಲಿಪ ದೈತ್ಯನ ಪೊಳಲ ನೀಪರಿ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಕಂಡೇ ರಾಮಚಂದ್ರ ಏನೀತನ ವೈಭವಗ ಲಂಕಾನಗರದ ಕೋಟೆಯ ಹೊರಬಾಗಿಲು ಇಷ್ಟೊಂದು ಒಳೆಯುತ್ತಿರಬೇಕಾದರೆ ಇನ್ನು ಈತನ ಅರಮನೆಯಷ್ಟಾದರೂ ಸುಂದರವಾಗಿರಬಹುದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಮ್ಮಿಕೆಯ ಗರ್ವವನ್ನು ಸೂಕ್ಷ್ಮ ರೂಪದಿಂದ ಹೊಳಹೊಕ್ಕು ಅವಳ ಉದರವನ್ನು ಸೀಳಿ ಹೊರಕ್ಕೆ ಬಂದದ್ದು ನಿನ್ನ ಅನುಗ್ರಹ ಆಶೀರ್ವಾದದಿಂದಲ್ಲವೇ? ಹೀಗಿರುವಾಗ ನನಗೆ ಭಯವೆಂದರೇನು? ಪುರಪ್ರವೇಶ ಮಾಡಿಯೇ ಬಿಡುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಕನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ, ಕನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ, ಚೆನ್ನಿನ ಕೋಟೆಯು ಹೊನ್ನಿನ ಒಳಪು, ಚೆನ್ನಿನ ಕೋಟೆಯು ಹೊನ್ನಿನ ಒಳಪು, ಚೆನ್ನಿನ ಕೋಟೆಯು ಹೊನ್ನಿನ ಒಳಪು, ಚೆನ್ನಿನ ಕೋಟೆಯು ಹೊನ್ನಿನ ಒಳಪು. ಎನಿತು ಗಣದಿಮಿಗೆ ಶೋಭಿಪುದೆನಗೆ, ಎನಿತು ಗಣದಿಮಿಗೆ ಶೋಭಿಪುದೆನಗೆ, ಸೊಗಸೆ ನಗರವಿದು ಶೋಭಿಪುದು ಮಿಗೆ ಸೊಗಸೆ, ಮಿಗೆ ಸೊಗಸೆ, ಮಿಗೆ ಸೊಗಸೆ.
ಏನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರು ರಕ್ಕಸಿಯು ಅಡ್ಡಲಾಗಿ ಮಲಗಿರೋಳಲ್ಲ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಇವಳನ್ನು ಎಚ್ಚರಿಸಿಯೇ ಪುರಪ್ರವೇಶ ಮಾಡುವೆನು. ಯಾರು ಯಾರು ನನ್ನ ನಿದ್ರಾಭಂಗ ಮಾಡಿದವರು? ಕೋಡುಗ, ಕಷ್ಟಿತ್ ಕೋಡುಗ, ಕೋಡುಗ, ನೀನು ಯಾರು? ಇಲ್ಲಿಗೆ ಹೇಗೆ ಬಂದೆ? ನನಗೆ ನಿದ್ರಾಭಂಗ ಮಾಡಲು ಕಾರಣವೇನು? ಎಲ್ಲವನ್ನು ತಿಳಿಸು. ಅಮ್ಮ, ನಾನು ಶ್ರೀರಾಮಚಂದ್ರನ ದೂತನು. ಈ ಲಂಕಾನಗರವನ್ನು ಒಂದಾವರ್ತಿ ನೋಡಿಕೊಂಡು ಹೋಗಲು ಬಂದಿರುವೆನು. ನೀನು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುತ್ತೇನೆ. ತ್ರಿಮೂರ್ತಿಗಳಿಂದಲೇ ಸಾಧ್ಯವಾಗದೇ ಇರುವಾಗ ಏಕಶ್ಚಿತ್ ಕೋಡುಗ, ನಿನ್ನಿಂದ ಅದು ಸಾಧ್ಯವೇ? ಅಮ್ಮ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ನನಗೆ ಮಾತ್ರ ಎಲ್ಲವೂ ಸಾಧ್ಯವೆಂದು ತಿಳಿ. ಹಾಗಾದರೆ ನೀನು ಇಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ನಂತರ ನೀನು ಇಲ್ಲಿಂದ ಮುಂದೆ ಹೋಗಬೇಕಾಗುವುದು. ಛಲ! ನೀನಾದರೂ ಸ್ತ್ರೀ, ಆಯುಧ ನೀಡಿರುವೆ, ನಾನಾದರೂ ಪುರುಷ. ಒಂದು ಪಂಥದ ಮೇಲೆ ಯುದ್ಧ ಮಾಡೋಣ. ಪಂಥ? ಯಾವ ಪಂಥ? ನೀನು ನನಗೆ 3 ಗುದ್ದುಗಳನ್ನು ಪ್ರಹರಿಸು. ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಿನ್ನನ್ನು ನೋಡಿಕೊಳ್ಳುವೆನು. ಬದುಕುಳಿದರೆ? ಮೊದಲು ನನ್ನ ಸರದಿ ಕುಳಿತುಕೋ. ಹಾಗೆ ಆಗಲಿ, ಹಾಗೆ ಆಗಲಿ. ಮುಗಿದಾಯ್ತು ಒಂದೇ ಇಟ್ಗೆ. ಜೈ ಜೈ ರಘುವೀರ ಸಮರ್ಥ. ಇನ್ನು 2 ಪ್ರಹಾರವಿರುವುದು, ಸಿದ್ಧರಾಗು. ಮುಗಿದಾಯ್ತು. ಜೈ ಜೈ ರಘುವೀರ ಸಮರ್ಥ. ಸಾಮಾನ್ಯವಾದ ಕಪಿ ಎಂದು ಸುಮ್ಮನೆ ಹಾಗೆ ಹೊಡೆದೆ. ಇದು ಸಾಮಾನ್ಯವಾದ ಕಪಿ ಅಲ್ಲ. ಅಯ್ಯೋ ಕೋಡುಗ, ಯಾವ ಇಷ್ಟ ದೇವರನ್ನು ಸ್ಮರಿಸಿಕೋ. 3ನೇ ಪ್ರಹಾರ ಒಂದೇ ಅಡಿಗೆ. ಅಕ್ರಮಕರ ಎತ್ಕೊಳ್ಳೋ ಸಮುದ್ರ ಬಿಸಾಕ್ಬಿಟ್ರ ಅವನಿಗೆ. ಜೈ ಜೈ ರಘುವೀರ ಸಮರ್ಥ. ಅಯ್ಯ ಕೋಡುಗ, ನನಗೂ ನಿನಗೂ ಯಾವ ಪಂದ್ಯವೂ ನಡೆಯಲಿಲ್ಲ. ನನ್ನನ್ನು ಬಿಟ್ಟು ಬಿಡು, ನಾವು ಹೊರಟು ಬಿಡುತ್ತೇನೆ. ಈಗ ನಿನ್ನ ಸರದಿ, ಕುಳಿತುಕೋ. ಕುಳಿತುಕೊಳ್ಳಲೇಬೇಕೆ? ಕುಳಿತುಕೋ, ಈಗ ನಿನ್ನ ಸರದಿ. ನಿಧಾನವಾಗಿ ಪಂಥ ಪಂಥ, ನಿಧಾನವಾಗಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಯಾವ ಸಮಯ ಪತಂಗ ಮಹರ್ಷಿಗಳು ಆಂಜನೇಯ ವೀರರ ಸ್ಪರ್ಶವಾಗುವುದು, ಅಲ್ಲಿಗೆ ನನ್ನ ಶಾಪ ವಿಮೋಚನೆ ಆಗುವುದು ಎಂದು ಹೇಳಿದ್ದರು. ಹೋಗು, ರಾವಣನಿಗೆ ಅಪಜಯವು, ರಾಮನಿಗೆ ಜಯವು. ಹೋಗಿ ಬಾ, ನಿನಗೆ ರಾಮಾನುಗ್ರಹ ಉಂಟಾಗಲಿ. ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ರದರ ಮನೆಯ ಚಲಿಸಿದೆ ನಾನು. ಚಿತ್ರದರ ಮನೆಯ ಚಲಿಸಿದೆ ನಾನು. ಸೀತೆಯ ಕಾಣುವ ರೀತಿಯದಾವುದೋ, ಮಾತೆಯ ಪಾದವ ನಾನೆಂದು ಕಾಂಬೆನೋ. ರಾಮಚಂದ್ರ, ಮಾತೆಯ ಪಾದವ ನಾನೆಂದು ಕಾಂಬೆನೋ. ಸೀತೆಯ ಕಾಣುವ ರೀತಿಯದಾವುದೋ, ಮಾತೆಯ ಪಾದವ ನಾನೆಂದು ಕಾಂಬೆನೋ. ಸೀತೆಯ ಕಾಣುವ ಪ್ರೀತಿಯದಾವುದೋ, ಮಾತೆಯ ಪಾದವ ನಾನೆಂದು ಕಾಂಬೆನೋ. ಸೀತೆಯ ಕಾಣುವ ಪ್ರೀತಿಯದಾವುದೋ, ರಾಮ. ಏನು ಮಾಡಲಿ?
ಪುರದ ನಾನಾ ಭಾಗಗಳನ್ನೆಲ್ಲ ಹುಡುಕಿ ನೋಡಿದನು. ಎಲ್ಲಿ ಹುಡುಕಿದರೂ ಜಗನ್ಮಾತೆಯ ದರ್ಶನವೇ ಆಗುತ್ತಿಲ್ಲವಲ್ಲ. ಹೀಗೇನು ಮಾಡಲಿ? ಆ ಪಾರ್ಶ್ವದಲ್ಲಿ ಹುಡುಕಿ ನೋಡುವೆನು. ರಾಮ 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 ರಾಮ. ಆ ಪಾರ್ಶ್ವದಲ್ಲಿ ಆದರೂ ಅನೇಕ ಸ್ತ್ರೀಯರು ಮೈ ಮೇಲೆ ಬಟ್ಟೆ ಇಲ್ಲದೆ ನಿರ್ಲಜ್ಜರಾಗಿ ಬಿದ್ದಿರುವರು. ರಾಮ ರಾಮ, ಏನು ಮಾಡಲಿ? ಹೀಗೇನು ಮಾಡಿ ಈ ಪಾರ್ಶ್ವದಲ್ಲಿ ಹುಡುಕಿ ನೋಡುವೆನು. ಜಗನ್ಮಾತೆಯ ದರ್ಶನವಾಯಿತು, ಜಗನ್ಮಾತೆಯ ದರ್ಶನವಾಯಿತು. ನಾನು ಬಂದ ಕಾರ್ಯವಾಯಿತು. ಇನ್ನೊಂದಾವರ್ತಿ ಜಗನ್ಮಾತೆಯ ದರ್ಶನ ಮಾಡಿ ಇಲ್ಲಿಂದ ಮುಂದಕ್ಕೆ ಹೋಗುವೆನು. ರಾಮಚಂದ್ರ, ಆಯಿದೇನೋ ರಾಮಚಂದ್ರ, ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮಚಂದ್ರ, ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಬಾಯೊಳು ಸುರಲಾರೆ ನಿಜ ರಾಘವ, ಬಾಯೊಳು ಸುರಲಾರೆ ನಿಜ ರಾಮಗೆಂದು ಪೇಳಲಯ್ಯೋ. ರಾಮಚಂದ್ರ, ರಾಮಗೆಂದು ಪೇಳಲಯ್ಯೋ ದುರುಳನೇಕ ಜಯಯೋಳಿಂದು ರಾಘವ. ದುರುಳನೇಕ ಜಯಯೋಳಿಂದು ನೂಡಿಗೆ ಸಿಲುಕಿದೆ. ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮ, 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 ರಾಮಚಂದ್ರ, ಈ ದೃಶ್ಯವನ್ನು ನೋಡಲೆಂದೇ ನನ್ನನ್ನು ಇಲ್ಲಿಗೆ ಕಳುಹಿಸಿದೆಯಾ? ಅಯ್ಯೋ ಅಮ್ಮ, ತ್ರಿಲೋಕ ಪಾವನೆಯಾದ ನೀನು ಈ ದುರುಳನ ವೈಭವಕ್ಕೆ ನೀನು ಬಲಿಯಾದೆಯಾ? ಅಯ್ಯೋ, ನಿನ್ನಂಥವರ ಸ್ಥಿತಿಯೇ ಹೀಗಾದ ಮೇಲೆ ಇನ್ನು ಲೋಕದಲ್ಲಿ ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ, ಪಾಡೇನು? ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲೇ ಈ ನನ್ನ ಕರ್ಮ ಚಕ್ಷಿಗಳು ಸಿಡಿದು ಹೋಗಬಾರದೆ? ಏನಿದು? ನಾನು ಏನನ್ನು ಮಾತನಾಡುತ್ತಿರುವೆನು? ನಾನು ಏನನ್ನು ಮಾತನಾಡುತ್ತಿರುವೆನು? ನನ್ನ ಸ್ವಾಮಿ ಹೇಳಿದ್ದನು, ಜಗನ್ಮಾತೆಯ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡು ಎಂದು. ಅಮ್ಮ, ಅಮ್ಮ, ಹರಿಯದೆ ಹಾಡಿದ ಮಾತುಗಳಿಂದ ಅಪರಾಧವಾಗಿದ್ದರೆ ಕ್ಷಮಿಸು ಬಿಡು ತಾಯಿ, ಕ್ಷಮಿಸು ಬಿಡು. ಹೇಳಿ, ಕುರುಹುಗಳನ್ನು ಶೋಧಿಸೇ ನೋಡುವೆನು.
ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿ ಇಲ್ಲ, ಸೀತೆ ಇವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭೂಜಾತ ಇವಳಲ್ಲ ರಾಮ. ರಾಮಚಂದ್ರ ರಾಮ. ರಾಮ ಒಡೆಯ ನವದಿಯೋ ಮುಗಿಯಲಿಂದಿಗೆ, ಒಡೆಯ ನವದಿಯೋ ಮುಗಿಯಲಿಂದಿಗೆ, ತಡೆಯಲಾರೆ ಶೋಕವ, ತಡೆಯಲಾರೆ ಶೋಕವ, ಜಡ ಜಗಂದೆಯ ಉಡುಪ ಮುಗಿಯಳ ರಾಘವ ರಾಮಚಂದ್ರ. ಜಡ ಜಗಂದೆಯ ಉಡುಪ ಮುಗಿಯಳ, ಜಡ ಜಗಂದೆಯ ಉಡುಪ ಮುಗಿಯಳ, ಜಡ ಜಗಂದೆಯ ಉಡುಪ ಮುಗಿಯಳ, ಬಡನಡುವಿನ ಬಾಲೆಯ, ಬಡನಡುವಿನ ಬಾಲೆಯ, ಅಮ್ಮಮ್ಮ ಕಾಣೆ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮಚಂದ್ರ ಕಾಣೆ ನಾನು ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಕಾಣೆ ನಾನು ಭೂಮಿ ಜಾತೆಯ, ಕಾಣೆ ನಾನು ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮ ಪತ್ನಿ ಸೀತೆಯ ಕಾಣೆ. ಮಾತೆಯ ಏನು ಮಾಡಲಿ ಏನು ಮಾಡಲಿ, ಪುರದ ನಾನಾ ಭಾಗಗಳನ್ನಲ್ಲದೆ ಎಲ್ಲ ಪ್ರದೇಶವನ್ನು ಶೋಧಿಸಿ ನೋಡಿದನು,
ಎಲ್ಲಿ ಶೋಧಿಸಿದರೂ ಜಗನ್ಮಾತೆಯ ದರ್ಶನವರೇ ಆಗುತ್ತಿಲ್ಲವಲ್ಲ. ಹೀಗೇನು ಮಾಡಲಿ? ರಿಕ್ತಾಸ್ತನಾಗಿ ಹಿಂದಿರುಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವೆನು. ಜಗನ್ಮಾತೆಯು ಸಿಗಲಿಲ್ಲವೆಂದರೆ ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾಯೋಪವೇಶ ಮಾಡಿಕೊಳ್ಳುವನು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿ ಜೀವಿಸುವನೇ, ಅವನು ಅಣ್ಣನ ದಾರಿಯನ್ನೇ ಅನುಸರಿಸುವೆ. ಈ ಘೋರ ಸಂಗತಿ ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ಏನು ಮಾಡಲಿ? ಏನು ಮಾಡಲಿ? ಈ ತ್ರಿಕುಟಾಚಲವನ್ನು ಒಳಗೊಂಡ ಈ ಲಂಕಾ ನಗರವನ್ನು ನನ್ನ ಲಾಂಗೋಲದಿಂದ ಭೇದಿಸಿಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದ ಮೇಲಿಡುವೆನು. ಬೇಕಿದ್ದರೆ ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಈ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗುವ, ಅಲ್ಲಿ ಮಾತೆಯ ದರ್ಶನವಾಗುವುದು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ. ಶ್ರೀ
ಕಲಿ ಜನನ ಮರಣಗಳೆರಡೆ ಬಾಳ ಶೂಲೆ ಕಳೆದ ನೆನ್ನೆಗಳೆಲ್ಲ ಮುಡಿದೆಸೆದ ಹೋಮಾಲೆ ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ ನಿತ್ಯ ನೂತನ ಮಧುರ ಸುಖ ಸ್ವಪ್ನಲೇ ಆಶಾ ನೀನಾಶೆಗಳೆರಡೆ ಹೀಲು ಕಲೀಲೆ ಜೀವನವೇ ಕಣ್ಣೀರ ಜೀವನ ವೀಣಾ ಆಶಾಗಾನ ಪ್ರಭು ಜೀವನ ವೀಣಾ ಆಶಾಗಾನ ನಿಮ್ಮ ಸಮಾನ ಸಂಗಮದ ಜೀವನ ವೀಣಾ ಆಶಾಗಾನ ನಿಮ್ಮ ಸಮಾಗಮ ಸಂಗಮದ ಜಪ ತಪ ಧ್ಯಾನ ಮಧುರ ವಿಧಾನ ಜಪ ತಪ ಧ್ಯಾನ ಮಧುರ ವಿಧಾನ ರಾಮ ಮಂತ್ರ ಸುಧಾರಿಸ ರಾಮ ಮಂತ್ರ ಸುಧಾರಿಸ ರಘುವರ ಇನ್ನು ಎಷ್ಟು ದಿವಸ ಈ ರಕ್ಕಸನ ಬಂಧನದಲ್ಲಿ ಬಾಳಲಿ? ನನ್ನ ವಿಚಾರದಲ್ಲಿ ಮರುಕುಲ್ಲವೇ? ನನ್ನ ಮೇಲೆ ಕರುಣೆ ಇಲ್ಲವೇ? ಎಲ್ಲಿರುವ್ರು ಪ್ರಭು, ಎಲ್ಲಿರುವ್ರಿ? ರಾಜಾದಿರಾಜ ದಶಗಂಡ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಓಶ್ಯ ಜಾನಕಿ ರಾಮ ರಾಮ ಎಂದು ಹಂಬಲಿಸುತ್ತಿರುವೆಯಲ್ಲ, ಇನ್ನು ಆ ಆಳು ರಾಮನ ಹಂಬಲವನ್ನು ಬಿಡಲಿಲ್ಲವೇ? ಸೀತಾ, ಋತ ಕಾಲಹರಣ ಮಾಡಬೇಡ, ಬಾ ನನ್ನನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು. ರಾಮಚಂದ್ರ, ಈ ದುರುಳನ ದುರ್ವಾಕ್ಯಗಳಿಗೆ ಆಸ್ಪದೆ ಕೊಟ್ಟು ಸುಮ್ಮನಿರುವೆಯ? ಈ ನೀಚನನ್ನು ಸಂಹರಿಸುವವರು ಯಾರಲ್ಲವೇ? ನನ್ನನ್ನು ರಕ್ಷಿಸುವವರು ಯಾರು ಅಲ್ಲವೇ? ಜಾನಕಿ, ವರ್ಷಾಂತರ ಕಾಲವು ತಪಸ್ಸು ಮಾಡಿ ಬಯಸಿದರು ಲಭಿಸಿದಿರುವ ಪದವಿಯನ್ನು ತಿರಸ್ಕರಿಸಬೇಡ. ಈ ಶೃಂಗಾರ ರಾವಣನ ಪ್ರೀತಿಯ ರಾಣಿಯಾಗಿ ಸುಖವಾಗಿ ಬಾಳುವೆಯಂತೆ. ನಡೆ, ಅರಮನೆಗೆ ಹೋಗೋಣ.
ರಾಘವಾಂಗನೆ ಎನಿಸಿ ಮನವು ನಿನ್ನೊಡನೆ ಚಲಿಸುವುದೇ ಮೂಢ 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 ಎಲ್ಲೋ ದುರಾತ್ಮ, ನನ್ನನ್ನು ಅಪಹರಿಸಿಕೊಂಡು ತಂದಿದ್ದೇನಾದ್ರೂ ನನ್ನ ಸ್ವಾಮಿ ತಿಳಿದರೆ ನಿನ್ನ ಉದರವನ್ನು ಸೀಳಿ ಬಿಡುವನು. ಇನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಅವರ ಪಾದಗಳಿಗೆ ಬಿದ್ದು ಶರಣಾಗುತ್ತನಾಗು. ಕೀರ್ತಿಯನ್ನು ಪಡೆಯುವೆ, ಶ್ರೇಯಸ್ಸನ್ನು ಹೊಂದುವೆ. ಜನಪದವನು ಸಿರಿಯನಲ್ಲ ಹರಜಾಗೆಂದು ಜಟೆಯ ಧರಿಸಿ ಜನಪದವನು ಸಿರಿಯನಲ್ಲ ಹರಜಾಗೆಂದು ಜಟೆಯ ಧರಿಸಿ ಮನಗೆ ಬಂದನೋ ಯಾವನೋ ದೈತನೋ ಒಳಗೆ ಬಂದನೋ ಯಾವನೋ ದೈತನೋ ಗುಣಾಢ್ಯನೋ ಕ್ರಾಂತಿ ಇದೆ ಆತನ ಸ್ಮರಿಸುವ ಕ್ರಾಂತಿ ಇದೆ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಸೋತನೆ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಸೋತನೆ ಒಡಗನ ನಾಡಿಸುವ ಒಡಗನ ನಾಡಿಸುವ ಒಡಗನ ನಾಡಿಸುವ ಏಳಿ ಎನಿಸಿದ ಒಡಗನ ನಾಡಿಸುವ ಏಳಿಸಿದ ಕಾಂತನ ಸ್ಮರಿಸುವ ಹೇಳಿ ರಾಮನ ಅಣಿದ ನೀನು ಕುಡಿಯನ್ನ ವಿಭವ ಮನಕ್ಕೆ ಹೇಳಿ ರಾಮನ ಅಣಿದ ನೀನು ಕುಡಿಯನ್ನ ವಿಭವ ನೋಡು ಮುಖವ ನೀಡು ಸುಖವ ನೋಡು ಮುಖವ ನೀಡು ಸುಖವ ಕಾಡದೆ ಹಠ ಮಾಡದೆ ಆತನ ಸ್ಮರಿಸುವ ಜಾನಕಿ, ಆ ನರನೋರ್ವನನ್ನು ಅಮಿತ ಪರಾಕ್ರಮಿ ಎಂದು ನಂಬಿರುವೆಯಲ್ಲ, ನಿನ್ನ ದಡ್ಡತನವನ್ನು ಏನೆಂದು ಹೇಳಲಿ? ಅರಣ್ಯದಲ್ಲಿ ಕಂದ ಮೂಲ ಫಲಗಳನ್ನು ತೆಂದು ಚಳಿ ಮಳೆ ಗಾಳಿಯಲ್ಲಿ ಅಲೆಸಿ ಕಷ್ಟಪಡುತ್ತಿರುವ ಆ ರಾಮನಲ್ಲಿ ಸುಖವೆಂತಹದ್ದು. ಬಾ, ಭುವನಾಧಿಪತಿಯಾದ ಈ ಲಂಕೇಶ್ವರನ ಸೇರಿ ದಿವ್ಯ ಸುಖವನ್ನು ಅನುಭವಿಸು. ಎಲ್ಲೋ ನೀಚ, ನಿನ್ನ ವಂಶವನ್ನು ನಾಶ ಮಾಡಲು ಬಂದಿರುವ ಭೋಗಿನಿ ಎಂದರೆ ಘಟ ಸರ್ಪವೆಂದು ತಿಳಿ. ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮಾನ ಅಲ್ಲದೆ ನೀನು ನನ್ನನ್ನು ಸ್ಪರ್ಶ ಮಾಡುವಿಯ? ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ನಿನಗೆ ಮೃತ್ಯುವೇ ಸಮೀಪಿಸಿರುವುದು ಎಚ್ಚರನಾಗು. ಇನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಸುಖದಿಂದ ಬಾಳು. ಸೀತಾ, ನಿನ್ನ ರೂಪ ವೈಯಾರಗಳ ಬೆಡಗಿಗೆ ಮರುಳಾಗಿ ಲಂಕಾಧಿಪತಿಯಾದ ನಾನು ನನ್ನ ಕಿರೀಟವನ್ನೇ ನಿನ್ನ ಪಾದದಡಿಯಲ್ಲಿರುವೆನು. ಬಾ, ಸಂತೋಷದಿಂದ ನನ್ನ ಮನೋಭಿಷ್ಟವನ್ನು ನೆರವೇರಿಸು. ಅದು ಅಲ್ಲದೆ ಗಂಧರ್ವರೆಲ್ಲರೂ ನನ್ನ ಹೆಸರನ್ನು ಕೇಳಿದರೆ ಗಡಗಡನೆ ನಡುಗುತ್ತಿರುವರು. ಹೇಗಿರುವಾಗ ಆ ಅಲ್ಪನಾದ ರಾಮನಿಗೆ ಎದರಿ ನಾನು ನಿನ್ನನ್ನು ಆತನಿಗೆ ಒಪ್ಪಿಸಿ ನಾನು ಶರಣಾಗತನಾಗಬೇಕು. ಸೀತಾ, ಹಠ ಮಾಡಬೇಡ. ಹಠವನ್ನು ಬಿಟ್ಟು ನನ್ನನ್ನು ಆಲಂಗಿಸು. ಎಲ್ಲೋ ನೀಚ, ದುರಾತ್ಮನೆ, ಪಾಪಿಷ್ಟನೆ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಕಾಮಪೀಡಿತನ ಮಾಡುವಿಯಾ? ಈ ರೀತಿ ನೀನು ಮಾತನಾಡುತ್ತಿರುವ ನಿನ್ನ ನಾಲಿಗೆಯೂ ಸೇರಿ ಹೋಗಲಿ. ಸೀತಾ, ನೀನೇನೇ ಹೇಳಿದರೂ ನಿನ್ನನ್ನು ಒರೆಸದೇ ಬಿಡತಕ್ಕವನಲ್ಲ. ನನ್ನಲ್ಲಿ ಕೃಪೆ ಇಡು.
ನನ್ನ ಪತ್ನಿಯರೆಲ್ಲರೂ ನಿನ್ನ ಸೇವಕಿಯರನ್ನಾಗಿ ಮಾಡುವೆನು, ನಾನು ಸಹ ನಿನ್ನ ದಾಸೆಯನ್ನಾಗಿರುವೆನು. ಬಾ, ಸಂತೋಷದಿಂದ ನನ್ನ ಮನಆಸೆಯನ್ನು ನೆರವೇರಿಸು, ಇಲ್ಲವಾದರೆ ಬಲಾತ್ಕರಿಸಬೇಕಾದ ಎಚ್ಚರ. ಧರ್ಮ ವಿರುದ್ಧವಾಗಿ ವರ್ತಿಸುವ ನಿನ್ನ ಸಿರಗಳು ಸೇರಿ ಹೋಗಲಿ. ಬಡ ಬಡ ನುಡಿವ ಜನಗಳೇ, ಬಡ ಬಡ ನುಡಿವ ಜನರೆಂದರೋ, ಬಡ ನುಡಿಗಳ ನುಡಿಯುವ ಮೂಡಲೇ, ಬಡ ನುಡಿವ ಜನರೆಂದನೋ, ಬಡ ನುಡಿವ ಜನರೆಂದನೋ, ಕಡಿದಿಡುವೆ ಕುಡಿದರೆ ಬಿಡದೆ ತರವನೋ. ಅಕರ ಮಕರ, ಇನ್ನೊಂದು ತಿಂಗಳೊಳಗಾಗಿ ಈಕೆಯು ನನ್ನನ್ನು ವರಿಸದಿದ್ದರೆ ನಿಮ್ಮ ಶಿರಛೇದನವಾಗುತ್ತಿರುವುದು.